ಸಂಪೂರ್ಣವಾಗಿ ಹದಗೆಟ್ಟಿರುವ ಮತ್ತು ಸಂಚಾರಕ್ಕೆ ಯೋಗ್ಯವಲ್ಲದ ಮಡಿಕೇರಿ ತಾಲೂಕಿನ ಗಾಳಿಬೀಡು ಕಾಲೂರು ಗ್ರಾಮಗಳ ನಡುವಿನ ಮುಖ್ಯ ರಸ್ತೆಯನ್ನು ತಕ್ಷಣ ಡಾಂಬರೀಕರಣಗೊಳಿಸುವಂತೆ ಒತ್ತಾಯಿಸಿ ಸ್ಥಳೀಯ ಗ್ರಾಮಸ್ಥರು ಗಾಳಿಬೀಡು ರಸ್ತೆಯ 3ನೇ ಮೈಲ್ ಬಳಿ ಪ್ರತಿಭಟನೆ ನಡೆಸಿದರು. ಗಾಳಿಬೀಡು, ಕೋಳಿಗೂಡು, ಒಣಚಲು, ಕಾಲೂರು, ಕೂಟ್ಹೊಳೆ, ಕೆ. ನಿಡುಗಣೆ ಮತ್ತು ಹೆಬ್ಬಟ್ಟಗೇರಿ ಗ್ರಾಮಸ್ಥರು ಒಗ್ಗೂಡಿ ಪ್ರತಿಭಟನೆ ನಡೆಸಿ ಸರ್ಕಾರ, ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ ಹಲವು ವರ್ಷಗಳಿಂದ ಗುಂಡಿ ಬಿದ್ದಿರುವ ರಸ್ತೆಯನ್ನು ದುರಸ್ತಿಪಡಿಸಿಲ್ಲ. ಸರ್ಕಾರ, ಜಿಲ್ಲಾಡಳಿತ, ಶಾಸಕರು ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ. ಆದರೆ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಇದೀಗ ತೇಪೆ ಹಚ್ಚುವ ಕೆಲಸ ಮಾಡಲಾಗ್ತಾ ಇದ್ದು, ಇದಕ್ಕೆ ಗ್ರಾಮಸ್ಥರ ಒಪ್ಪಿಗೆ ಇಲ್ಲ. ಗ್ರಾಮೀಣ ರಸ್ತೆಯನ್ನು ಸಂಪೂರ್ಣ ಡಾಂಬರೀಕರಣಗೊಳಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಪ್ರತಿಭಟನೆಯ ಮಾಹಿತಿ ಅರಿತು ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖಾ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗಿರೀಶ್ ಅವರನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಗುಂಡಿ ಬಿದ್ದ ರಸ್ತೆಯಿಂದ ಕಳಪೆ ಕಾಮಗಾರಿಯ ಮೂಲಕ ಗುಂಡಿ ಮುಚ್ಚಲಾಗ್ತಾ ಇದೆ. ತಕ್ಷಣ ನೂತನ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಈ ರಸ್ತೆಯ ಮೂಲಕವೇ ರೆಸಾರ್ಟ್ಗಳು ಮತ್ತು ಪ್ರವಾಸಿ ತಾಣಗಳಿಗೆ ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇವೆ. ಸರ್ಕಾರಕ್ಕೂ ಇದರಿಂದ ಉತ್ತಮ ಆದಾಯ ಲಭಿಸ್ತಾ ಇದೆ. ಹೀಗಿದ್ದರೂ ರಸ್ತೆ ಅಭಿವೃದ್ಧಿಗೆ ಮೀನಮೇಷ ಎಣಿಸಲಾಗ್ತಾ ಇದೆ ಎಂದು ಟೀಕಿಸಿದರು. ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮಾತನಾಡಿ, ಮಡಿಕೇರಿ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಶಾಸಕರು 7.5 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಈ ಮೊತ್ತದಲ್ಲಿ ಮಡಿಕೇರಿ ಕಡಮಕಲ್ಲು ಸುಬ್ರಹ್ಮಣ್ಯ ರಸ್ತೆಯ 4 ಕಿಲೋಮೀಟರ್ ರಸ್ತೆಯಿಂದ 1.50 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. 1 ಕಿಲೋಮೀಟರ್ ರಸ್ತೆಯ ಮರು ನಿರ್ಮಾಣ ಮತ್ತು 3 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿಗೊಳಿಸಿ ಸಾಮರ್ಥ್ಯ ಹೆಚ್ಚಿಸಲಾಗ್ತಾ ಇದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಮಾರ್ಚ್ ಅಂತ್ಯದೊಳಗೆ ರಸ್ತೆ ದುರಸ್ತಿ ಮಾಡಲಾಗ್ತಾ ಇದೆ ಎಂದು ಭರವಸೆ ನೀಡಿದರು. ಗ್ರಾಮಸ್ಥರಾದ ನವೀನ್ ದೇರಳ, ಪಾಂಡಿರ ಸುಬ್ರಹ್ಮಣಿ, ಹರೀಶ್ ರೈ, ಶಿವಪ್ರಸಾದ್ ರೈ, ಯುಎಸ್ ಗಿರೀಶ್, ಯಾಲದಾಳು ರಾಜಶೇಖರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ನಾಗೇಶ್ ಕುಂದಲ್ಪಾಡಿ, ಕುಕ್ಯಾರ ಅಜಿತ್ ಸೇರಿದಂತೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಈ ಲೆವೆಲ್ ಇತ್ತು, ಕಂಪ್ಲೀಟ್ ಆಗ್ತಿದೆ. 2 ಕಡೆಯಿಂದ ನೀರು ಬರ್ತದೆ. ಒಂದು ಕೂಟೊಳೆ ಕುಡಿಯ ನೀರು, ಮಡಿಕೇರಿ ನಗರದಿಂದ ಬರುವಂಥ ನೀರು ಕೊಳಚೆ ನೀರು. ಹಾಗಾಗಿ ಇಲ್ಲಿ ಬಂದ ಮಕ್ಕಳಾಗಲಿ, ಶಾಲೆ ಮಕ್ಕಳಾಗಲಿ, ಮತ್ತು ಇನ್ನಿತರರು ಬಸ್ ಆಗಲಿ, ಯಾವುದೊಂದು ಪ್ರತಿಯೊಂದಕ್ಕೂ ನಮಗೆ ತೊಂದರೆಗಳಾಗುಂಟು. ಮತ್ತು ಮಕ್ಕಳುಗಳಂತೂ ಬಜೆಟೆಡ್ ಗ್ರಾಂಟ್ಸಲ್ಲಿ 15 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ ಸೋಮವಾರಪೇಟೆಗೆ 7 ಕೋಟಿ, ಮಡಿಕೇರಿಗೆ 7 ಕೋಟಿ, ಆಯಿತಾ. ಅದರಲ್ಲೀಗ ಮಡಿಕೇರಿ ತಾಲೂಕಿಗೆ ಅನುದಾನ ಬಂದಿದೆ 7 ಕೋಟಿಯಲ್ಲಿ ಬರೀ 3 ಕೋಟಿ ಇದೇ ರೋಡಿಗೆ ಮಾಡಿ ಆಗಿ 3 ಕೋಟಿ ಕಳಿಸಿದ್ದೀವಿ. ಮಣ್ಣು ಹಾಕಿದ್ರೆ ಏನ್ ಪ್ರಯೋಜನ ಸರ್? ಅವತ್ತು ನೀವು ನೋಡಿರೋದಕ್ಕಿಂತಲೂ ನಾವಲ್ಲಿ ಅನುಭವಿಸಿದ್ದೇವೆ. ನೀವು ನೋಡುವುದಲ್ಲ, ನಾವು ಓಡಾಡೋರು, ನಾವು ಆ ರಸ್ತೆಯಲ್ಲಿ ನಿತ್ಯ ಓಡಾಡೋರು ನಾವು. ನೀವು ಇಲ್ಲಿ ನೋಡಿ ರಸ್ತೆ ಅಂತ ಈಗ ಸದ್ಯಕ್ಕೆ 0 to 12 ಕಿಲೋಮೀಟರ್ಸ್ ವರೆಗೆ 9 ಲ್ಯಾಕ್ಸಲ್ಲಿ ಪಾಟೋಲ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಮಡಿಕೇರಿ ಕ್ಷೇತ್ರಕ್ಕೆ 15 ಕೋಟಿ ಗ್ರ್ಯಾಂಟ್ ಬಂದಿದೆ. ಅದರಲ್ಲಿ 7 ಕೋಟಿ ಮಡಿಕೇರಿಗೆ ಕೊಟ್ಟಿದ್ದಾರೆ ಶಾಸಕರು. ಅದರಲ್ಲಿ ಫಸ್ಟ್ ಪ್ರಯಾರಿಟಿಯಾಗಿ ಮಡಿಕೇರಿ ಕಡಮಕಲ್ ಸುಬ್ರಹ್ಮಣ್ಯ ರೋಡ್ನ 350 ಲಕ್ಷದಲ್ಲಿ 4 ಕಿಲೋಮೀಟರ್ ರೋಡ್ ರೆಡಿ ಮಾಡ್ತಿದ್ವಿ. ಅದರಲ್ಲಿ 1 ಕಿಲೋಮೀಟರ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ, 3 ಕಿಲೋಮೀಟರ್ ಸ್ಟ್ರೆಂಥನಿಂಗ್ ಮಾಡ್ತೀವಿ. ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಕಾನೂನುಗಾರಿ ಅಂದರೆ ಈಗ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಸರ್, ಅಪ್ರೂವ್ ಆಗಿ ಟೆಂಡರ್ ಕರೆದ ತಕ್ಷಣ ಆಗ್ತದೆ ಸರ್. ಮಾರ್ಚ್ ಒಳಗೆ ಆಗ್ತದೆ. ತಿರುಗಿ ನೋಡೋದಿಲ್ಲ. ಯಾರು ಸತ್ತೋದ್ರೆ 4 ಲಕ್ಷ 3 ಲಕ್ಷ ಹೇಳ್ತಾರೆ. ಅದು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆಯ್ತಾ. ಅದಕ್ಕಿಂತ ಅದು ನಿಲ್ಸಿಬಿಟ್ಟು ರೋಡೇ ಮಾಡಿಬಿಟ್ರೆ ಆಯ್ತಲ್ಲ. ಇಲ್ಲಿ ರೋಡು ಎಷ್ಟು ಕೆಲಸ ಬಿಟ್ಟು ಬಂದಿದ್ವಿ, ಎಷ್ಟು ಹಾಳು ನಮ್ಮ ಊರು. ಓಟಿಗೆ ಇವಾಗ ನಾವು ಮಂಚದಲ್ಲಿ ಮಲಗಿದ್ರು ನಮ್ಮ ಮನೆ ಎತ್ಕೊಂಡು ಬರ್ತಾರೆ, ಪುನಃ ಎತ್ಕೊಂಡೋಗಿ ಹಾಕ್ತಾರೆ. ಈಗ ನಾವು ಹೇಳ್ದಂಗೆ ಕೇಳ್ಬೇಕು. ಇದು ನಾವು ಓಟ್ ಕೊಟ್ಟವರೇ ಸರ್ಕಾರ, ಮಿನಿಸ್ಟರ್ ಆಗ್ಲಿ, ಅದು ಯಾರೇ ಆಗ್ಲಿ, ಸೂರ್ಯಚಂದ್ರ ಕೂಡ ನಮ್ಮ ಅಧೀನಲ್ಲಿ ಇರ್ಬೇಕು. ಅವರು ನಾವು ಹೇಳ್ದಾಗ ಕೇಳ್ಬೇಕು.